ನಮಸ್ಕಾರ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಮತ್ತೆ ತಮ್ಮೆದುರಿಗೆ ನನ್ನದೇ ಆದ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಸಹಾಯ ಮಾಡಿದವರ ಮರೆಯದಿರು, ಅವರಿಗೆ ನೀ ಚಿರಋಣಿಯಾಗಿರು. ಸಹಾಯ ಮಾಡಿದವರ ಮರೆಯದಿರು, ಅವರಿಗೆ ನೀ ಚಿರಋಣಿಯಾಗಿರು. ಪರರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡೆಂದ ನಮ್ಮ ಕಲಾ ಸಂಗಮನಾಥ. ಪರರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡೆಂದ ನಮ್ಮ ಕಲಾ ಸಂಗಮನಾಥ. ನಿಜಕ್ಕೂ ಬಾಂಧವರೇ, ನಾವು ಈ ಜೀವ ತೆಗೆದುಕೊಂಡಿದ್ದೀವಿ ಅಂದರೆ ಇಲ್ಲಿ ಭಗವಂತ ನಮಗೆ ಒಂದಿಷ್ಟು ಕೊಟ್ಟಿದ್ದಾನೆ ಅಂದರೆ ನಾವು ಇತರರಿಗೆ ಸಹಾಯವನ್ನು ಮಾಡಬೇಕು. ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾನೇ ಇರಬೇಕು. ಹೇಗೆ ನಮ್ಮ ಸಹಾಯ ಇರಬೇಕು ಅಂದರೆ, ನಾವು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯವನ್ನು ಮಾಡಬೇಕು. ಅಂದಾಗ ಮಾತ್ರ ಅಲ್ಲಿ ನಮಗೆ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಆ ಸಹಾಯ ಪ್ರತಿಫಲಾಪೇಕ್ಷೆ ಇಲ್ಲದೇ ನಾವು ಮಾಡಿದಾಗ ಅಲ್ಲಿ ನಮಗೆ ಯಾವುದು ಬೇಸರ ಆಗಲ್ಲ. ಒಂದು ವೇಳೆ ನಾವು ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಸಹಾಯ ಮಾಡ್ತಾ ಹೋದ್ವಿ ಅಂದರೆ ಅಲ್ಲೇನಾಗುತ್ತೆ, ನಮಗೆ ನೋವು ಉಂಟಾಗುತ್ತೆ. ಅವರದು ನಾನಿಷ್ಟು ಸಹಾಯ ಮಾಡಿದ್ರು ನನಗೊಂದು ಧನ್ಯವಾದ ಹೇಳಿಲ್ಲ, ನಾನಿಷ್ಟು ಸಹಾಯ ಮಾಡಿದ್ರು ನನಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಈ ಥರ ನಮ್ಮಲ್ಲಿ ಧನಾತ್ಮಕ ಆಲೋಚನೆಗಳ ಬದಲಾಗಿ ಋಣಾತ್ಮಕ ಆಲೋಚನೆಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಟ್ಕೊಳ್ಳದೆ ನಮ್ಮಷ್ಟಕ್ಕೆ ನಾವೇ ಸಹಾಯ ಮಾಡ್ತಾ ಹೋದಾಗ ಅಲ್ಲಿ ಸಿಗುವಂತಹ ತೃಪ್ತಿ, ಆನಂದನೇ ಬೇರೆ. ಸೊ ಕೆಲವೊಬ್ಬರು ಇರ್ತಾರೆ, ಸಹಾಯ ತಗೊಳ್ತಾರೆ, ಆದರೆ ಅವರಿಗೆ ಆ ಕ್ಷಣಕ್ಕೆ ಮಾತ್ರ ಅದು ನೆನಪಿರುತ್ತೆ, ಆಮೇಲೆ ಅದನ್ನು ಮರೆತು ಹೋಗ್ತಾರೆ, ಯಾವುದಕ್ಕೂ ಕೂಡ ಅವರು ನೆನಪಿಸ್ಕೊಳ್ಳಲ್ಲ. ಸೊ ಸಹಾಯ ಪಡೆದವರು ಕೂಡ ಅಷ್ಟೇ. ಸಹಾಯ ಪಡ್ಕೊಂಡವರು ಸಹಾಯ ಮಾಡಿದವರನ್ನ ಕೊನೆಯವರೆಗೂ ನೆನಪಿಟ್ಕೋಬೇಕು, ಚಿರಋಣಿಯಾಗಿರಬೇಕು. ಅದು ಮನುಷ್ಯತ್ವದ ಲಕ್ಷಣ. ಸೊ ನಾವು ಸಹಾಯ ಮಾಡೋಣ ಪ್ರತಿಫಲಾಪೇಕ್ಷೆ ಇಲ್ಲದೆ, ಚಿರಋಣಿಯಾಗೋಣ. ನಮಗೆ ಒಂದು ಎಳ್ಳು ಕಾಳಿನಷ್ಟು ಕೂಡ ಯಾರಾದರೂ ಸಹಾಯ ಮಾಡಿದ್ರು ನಾವು ಅವರಿಗೆ ಚಿರಋಣಿಯಾಗೋಣ. ಆದರೆ ನಾವು ಬೆಟ್ಟದಷ್ಟು ಸಹಾಯ ಮಾಡಿದ್ರು ಅದ್ರ ಬಗ್ಗೆ ನಾವು ಪ್ರತಿಫಲಾಪೇಕ್ಷೆ ಪಡೋದು ಬೇಡ ಅಂತ ಹೇಳ್ತಾ ಧನ್ಯವಾದಗಳು.